ನಮ್ಮಪ್ಪನ್ನ ಕೊಂದ, ಅಮ್ಮನ್ ಮನ್ಸಲ್ಲಿ ಪಾಪ ಪ್ರಜ್ಞೆನ ತುಂಬ್ದ, ನನ್ನ ತಮ್ಮನ್ ಬಾಲ್ಯನ ಕಿತ್ಕೊಂಡ, ನನ್ನನ್ನ ಸಾಯಿಸ್ದ. ನನ್ನ ಇಡೀ ಕುಟುಂಬನ ಈಗ ಇವನು ಹೇಗ್ ಮಲಗಿದಾನೋ ಹಾಗೆ ಮಲಗಿಸ್ಬಿಟ್ಟ. ಆದ್ರೆ ಇವನ್ ಮನ್ಸಲ್ಲಿ ಅವನೇ ರಾಜ. ಯುದ್ಧ ಮಾಡಿ ಗೆದ್ದವನಿಗೆ ಮಾತ್ರ ಸಿಂಹಾಸನದ ಯೋಗ್ಯತೆ ಅನ್ನೋ, ಆದ್ರೆ ಇವನು ಬೆನ್ನು ಚೂರಿ ಹಾಕ್ತವನು. ಅರಮನೆ ಒಳಗೂ ಇರಬಾರದು. ಅದನ್ನ ಯಾವತ್ತೂ ಮರಿಬೇಡ. ಅಪ್ಪಿ ತಪ್ಪಿ ಮರೆತ್ರೆ ನಾನು ಕಳ್ಕೊಂಡಿದ್ದನ್ನ ಪಡ್ಕೊಳ್ಳೋವರೆಗೂ ನಿನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಯಾವಾಗ್ಲೂ ನಿನ್ ನೆರಳಿನ ತರ ನಿನ್ ಜೊತೆಗೆ ಇರ್ತೀನಿ. ಇವನ್ ಬದುಕು ಕತ್ಲಾಗಿ ವರ್ಧನ್ ಮನೆ ತುಂಬಾ ಬೆಳಕು ತುಂಬವರೆಗೂ ನಾನ್ ನಿನ್ ನೆರಳಾಗಿ ನಿನ್ ಜೊತೆಗೆ ಇರ್ತೀನಿ. ನೀನ್ ದಾರಿ ತಪ್ಪೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಬಿ ಅವೇರ್ ಆಫ್ ರಾಜನಂದಿನಿ. ರಾಜನಂದಿನಿ ಇಲ್ಲೇ ಇದ್ದಾಳೆ, ನೀನ್ ಒಳಗೆ ಇದ್ದಾಳೆ. ಇದನ್ನ ನೀನ್ ನನಗ್ ನೆನಪಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ರಾಜನಂದಿನಿ. ಆಯುಧ ಇಲ್ದಿರೋರ್ ಮೇಲೆ ಯುದ್ಧ ಮಾಡೋದು ಧರ್ಮ ಅಲ್ಲ, ನಿಜ. ಆದ್ರೆ ಹೀಗ್ ಮಲ್ಗಿರೋ ವ್ಯಕ್ತಿ ಮೇಲೆ ಅನುಕಂಪ ಇಲ್ದಿರೋ ತರ ನಡ್ಕೊಳ್ಳೋದು ಕೂಡ ಧರ್ಮ ಅಲ್ಲ. ನಮ್ಮಪ್ಪ ಅಮ್ಮ ನನ್ನನ್ನ ಹಾಗೆ ಬೆಳೆಸಿಲ್ಲ. ನಾವೇನ್ ಬಯಸ್ತೀವೋ ಅದೇ ಆಗತ್ತೆ ಅಂತಾರೆ. ನಿನಗೆ ಗೊತ್ತಿಲ್ಲದೆ ಆರ್ಯನ ಕ್ಷಮಿಸೋದಕ್ಕೆ ನೀನ್ ತಯಾರಿದ್ಯಾ? ಅದನ್ನೇ ಬಯಸ್ತಿದ್ಯಾ ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಲಿ ಸೇಡು ನ್ಯಾಯ ಅಲ್ಲ. ಕೈಲಾಗ್ದಿರೋರೆ ಇಂಥ ಫಿಲಾಸಫಿನೆಲ್ಲ ಮಾತಾಡೋದು. ಒಳ್ಳೆತನಕ್ಕೆ ಕೈಲಾಗ್ದಿರೋದು ಅಂತ ಹೆಸರಿಡೋದು ಈ ಜನಕ್ಕೇನು ಹೊಸದಲ್ಲ. ಆರ್ಯ ಸರ್ ಮೇಲೆ ನಿನಗೂ ಪ್ರೀತಿ ಇತ್ತು ತಾನೆ? ಅವ್ರು ನಿನಗೂ ಹೀರೋ ಆಗಿದ್ರು. ನನ್ ಸ್ಥಿತಿ ನಿನ್ ಸ್ಥಿತಿ ಬೇರೆ ಅಂತ ಯಾಕೆ ಅನ್ಕೋತೀಯ ರಾಜನಂದಿನಿ? ಸಾಧ್ಯ ಆದ್ರೆ ನನಗ್ ಸಹಾಯ ಮಾಡು, ಕನ್ಫ್ಯೂಸ್ ಮಾಡ್ಬೇಡ. ನನಗೆ ನಿನ್ನನ್ನ ಕನ್ಫ್ಯೂಸ್ ಮಾಡೋ ಉದ್ದೇಶ ಇಲ್ಲ ಅನ್ನು. ನಾನ್ ನಿನಗೆ ಕ್ಲಾರಿಟಿ ಕೊಡ್ತಿದ್ದೀನಿ. ನಿನ್ನ ಉದ್ದೇಶನ ನೆನಪು ಮಾಡಿಸ್ತಾ ಇದ್ದೀನಿ. ಪ್ರತಿಯೊಬ್ರು ಜೀವನದಲ್ಲೂ ಒಂದು ಉದ್ದೇಶ ಅನ್ನೋದಿರುತ್ತಲ್ವಾ? ನಿನ್ನ ಉದ್ದೇಶನ ನೀನ್ ಮರಿಬೇಡ. ಆರ್ಯವರ್ಧನ್ ನಿಜ ರೂಪನ ಇಡೀ ಜಗತ್ತಿಗೆ ತೋರ್ಸೋದೇ ನಿನ್ನ ಉದ್ದೇಶ. ನೀನ್ ನೇರವಾಗಿ ಪ್ರಶ್ನೆ ಮಾಡಕ್ಕಾಗಲ್ಲ. ಬೇರೆಯವ್ರ ಹತ್ರ ಹೋಗಿ ಇವನೆಂತವನು ಅಂತ ಹೇಳೋದಕ್ಕೂ ಆಗಲ್ಲ. ಆದ್ರೆ ಇವನ್ ನಿಜ ರೂಪನ ಇಡೀ ಜಗತ್ತಿಗೆ ತೋರಿಸೋ ಸಂದರ್ಭನಂತೂ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆ. ಇದೇ ನಿನ್ನ ಉದ್ದೇಶ, ಮರಿಬೇಡ. ಅವನಾಗವನೇ ನಡೆದಿದ್ದನ್ನೆಲ್ಲ ಹೇಳ್ಕೋಬೇಕು. ತಾನೇ ತನ್ನ ಮುಖವಾಡನ ಕಳಚ್ಕೋಬೇಕು. ಇದೇ ನಿನ್ನ ಉದ್ದೇಶ. ಮರಿಬೇಡ, ನಾನು ಎಲ್ಲೂ ಹೋಗಿಲ್ಲ. ನನ್ನ ಕೆಲಸ ಮುಗಿಯೋವರೆಗೂ ನಾನು ಎಲ್ಲೂ ಹೋಗೋದು ಇಲ್ಲ. ಸಂಪತ್, ಯಾಕೋ ಹಿಂಗ್ ನಿಂತಿದ್ಯಾ? ಸ್ವಲ್ಪ ಹೊತ್ತು ನನ್ ಪಾಡಿ ನನ್ನ ಬಿಟ್ಬಿಡು ರಮ್ಯಾ. ಇವಾಗ ಏನಾಯ್ತು ಅದನ್ನಾದ್ರೂ ಹೇಳು. ಆರ್ಯ ಸರ್ಗೆ ಆಕ್ಸಿಡೆಂಟ್ ಆಗಿರೋದು ನಿಂಗ್ ನಿಜವಾಗ್ಲೂ ಇಷ್ಟೊಂದು ಬೇಜಾರಾಗ್ತಿದ್ಯಾ? ಆರ್ಯ ಸರ್ಗೆ ಹಿಂಗ ಆಯ್ತು ಅಂತಲ್ಲ, ಅನ್ನೋ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ಅಳು ಬರೋಗಾಗ್ತಿದೆ ರಮ್ಯಾ. ಅನು ಪೊಸಿಷನ್ ಅಲ್ಲಿ ನಿಂತು ಯೋಚನೆ ಮಾಡು ರಮ್ಯಾ. ಅನು
ಹಳೇದನ್ನೆಲ್ಲ ಮರೆತು ಆರ್ಯ ಸರ್ದ ನೋಡ್ಕೋಬೇಕಾ? ಹಿಂಸೆ ಆಗಲ್ವಾ ಅವಳಿಗೆ? ಆದ್ರೆ ಇವಾಗ ಅನುನ ಯಾರು ನೋಡ್ಕೋತಾರೆ ರಮ್ಯಾ? ಅವಳೇನ್ ತಪ್ಪು ಮಾಡಿದ್ಲು ಅಂತ ನಿಜ ಗೊತ್ತಾದ್ಮೇಲೂ ಅವಳು ಯಾಕೆ ಅಲ್ಲಿರ್ಬೇಕು? ನನ್ಗೇನಾರು ಅರ್ಹತೆ ಅಧಿಕಾರ ಇದ್ದಿದ್ರೆ ನಾನು ಅನುನ್ ಕರ್ಕೊಂಡ್ ಬರ್ತಿದ್ದೆ. ಏಯ್ ಏನು ನೀನು? ನೀನ್ ಏನ್ ಬೇಕಾದ್ರು ಅಂದ್ಕೋ, ನನ್ ಮನ್ಸಿಗೆ ಅನ್ಸಿದ್ ನಾನು ಹೇಳಿದೀನಿ ಅಷ್ಟೇ. ಅನು ಪಾಪ ರಮ್ಯಾ. ರಮ್ಯಾ, ನನ್ಗೆ ಇವಾಗ ನಿಜವಾಗ್ಲೂ ಏನ್ ಅನ್ನಿಸ್ತಿದೆ ಗೊತ್ತಾ? ಹೇಳೋದನ್ನ ನಮ್ಮಪ್ಪ ಅವತ್ತು ಅನು ಮದ್ವೆನ ನಿಲ್ಲಿಸ್ಬೇಕಿತ್ತು. ಅವಳಿಗೆ ಬರೋ ಸಂಬಂಧ ಎಲ್ಲ ತಪ್ಸಕ್ಕೆ ಅಪ್ಪ ಏನೆಲ್ಲ ಪ್ರಯತ್ನ ಮಾಡಿದ್ರು, ಆದ್ರೆ ಯಾವ್ದು ವರ್ಕ್ ಆಗ್ಲಿಲ್ಲ. ಹೋಗ್ಲಿ, ಆ ಸೂರ್ಯನಾದ್ರೂ ಮದ್ವೆ ಆಗಿದ್ದಿದ್ರೆ ಅನು ನಾರ್ಮಲ್ ಲೈಫ್ನಾದ್ರೂ ಲೀಡ್ ಮಾಡ್ತಾ ಇರ್ತಿದ್ಲು. ಆದ್ರೆ ಇವಾಗ ಅರಮನೆಯಲ್ಲಿ ಕಷ್ಟ ಅನುಭವಿಸ್ಕೊಂಡಿದ್ದಾಳೆ. ಇದೆಂತ ಜೀವನ? ನನ್ಗೆ ಈಗಲೂ ಅನ್ನಿಸ್ತಿದೆ ಅವಳು ಆರ್ಯ ಸರ್ನ ಬಿಟ್ಟು ಬರ್ಬೇಕಿತ್ತು. ಸಾಕ್ ಮುಚ್ಚು ಬಾಯಿ, ಅತಿ ಆಯ್ತು ನಿಂದು. ಹೋಗು ರಮ್ಯಾ. ಮನಸ್ಸಾಕ್ಷಿಗೂ ನಾನು ಹೇಳ್ತಿರೋದೇ ಸರಿ ಅಂತ ಗೊತ್ತು ರಮ್ಯಾ. ಯಾಕೆಂದ್ರೆ ಅನು ಏನ್ ಅನುಭವಿಸ್ತಿದ್ದಾಳೋ ಅದಾಗಬಾರ್ದು ಅಂತಾನೆ ನೀನು ಬಯಸೋದು. ಆರ್ಯ ಸರ್ ಇಲ್ದೆ ಅವಳ ಜೀವನ ಚೆನ್ನಾಗಿರುತ್ತೆ ಅಂತ ನಿಂಗೆ ಅನ್ಸಲ್ವಾ ಹೇಳು? ಆದ್ರೆ ಸಾಧ್ಯ ಇಲ್ಲ ಕಣೋ. ಯಾಕೆ ಸಾಧ್ಯ ಇಲ್ಲ ರಮ್ಯಾ? ಗಂಡ ಇಲ್ದೆ ಬದುಕೋಕ್ಕಾಗಲ್ವಾ? ಓ, ಸಮಾಜ ಏನ್ ಹೇಳುತ್ತೆ ಅಂತ ಭಯನಾ? ಹಾಗೇನಾದ್ರೂ ಲೈಫಲ್ಲಿ ಗಂಡ ಅಂತ ತೋರ್ಸಕ್ಕೊಬ್ಬ ಬೇಕು ಅಂದ್ರೆ ನಾನಿರ್ತೀನಿ. ನನಗೇನು ಬಿಗುಮಾನ ಇಲ್ಲ. ನಿನಗ್ ತಲೆ ಕೆಟ್ಟಿದೆ ಕಣೋ. ಎಷ್ಟ್ ಸರಿ ಹೇಳಿದ್ರಿ ಹಿಂಗೆಲ್ಲ ಮಾತಾಡ್ಬೇಡ ಅಂತ? ನಾನ್ ಅಷ್ಟೇ ನನ್ನಿಂದ ಆಗೋದು. ಪಾಪ ಅವಳು ಈ ಕಷ್ಟ ಎಲ್ಲ ಪಡ್ಬೇಕಾಗಿರ್ಲಿಲ್ಲ. ಅಷ್ಟಕ್ಕೂ ಈ ಜನರಿಗೆ ಬೇಕಿರೋದೇನು? ಒಬ್ಳು ಹುಡುಗಿಗೆ ಗಂಡ ಅನ್ನಿಸ್ಕೊಳ್ಳೋದ್ ಬೇಕು ಅಷ್ಟೇ. ಅವಳು ಅವನ್ ಜೊತೆ ಚೆನ್ನಾಗಿದ್ದಾಳ ಇಲ್ವಾ ಅವ್ ಯಾವ್ದು ಬೇಡ. ಸೊ ನಾನೇ ಅವಳು ಗಂಡ ಆಗ್ತೀನಿ. ಏನಿವಾಗ? ನಾನೇನಂತ ತಪ್ಪು ಹೇಳಿದೆ? ತನ್ನ ನಿಜನ ಹೆಂಡತಿ ಮುಂದೆ ಮುಚ್ಚಿಟ್ಟು ಹೀರೋ ಆಗೋದು ತಪ್ಪಲ್ಲ. ಇನ್ನೊಬ್ರ ಹೆಂಡತಿಗೆ ನನ್ ಗಂಡ ಆಗ್ತೀನಿ ಅನ್ನೋದು ಅದು ಕ್ರಿಮಿನಲ್ ಅಫೆನ್ಸಾ? ಯಾಕೆ ಭಯ ಪಡ್ತೀಯ ರಮ್ಯಾ? ಓ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ ಅಂತನಾ? ತಪ್ಪು ರಮ್ಯಾ. ಅವ್ರು ಮಾಡಿರೋ ತಪ್ಪನೆಲ್ಲ ಕ್ಷಮಿಸಕ್ಕೆ ಈ ಸಮಾಜ ಕಾಯ್ತಾ ಇದೆ. ಆದ್ರೆ ತಪ್ಪೇ ಮಾಡ್ತಿರೋ ಅನು ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಯಾರಿಗೂ ಚಿಂತೆ ಇಲ್ಲ. ನೋಡಿ, ನಿಮ್ಮ ಅಳಿಯ ಹೇಗಿದ್ದಾನೆ ಅಂತ ನೀವೇ ನೋಡಿ. ಅಪ್ಪ, ಅಮ್ಮ, ಶಾರದಮ್ಮ ಅವರೇ, ಅಳಿಯಂದ್ರಿಗೆ ಏನೂ ಆಗಲ್ಲ. ಅವ್ರಿಗಿರೋ ಒಳ್ಳೆ ಮನ್ಸಿಗೆ ಕೆಟ್ಟದಾಗೋದಕ್ಕೆ ಸಾಧ್ಯನಾ? ಎಲ್ಲಾನು ಒಳ್ಳೇದಕ್ಕೆ ಅಂತ ದೊಡ್ಡವರು ಹೇಳ್ತಾರಲ್ವಾ. ಯಾವುದೋ ದೊಡ್ಡ ಗಂಡಾಂತರದಿಂದ ಪಾರಾಗೋದಕ್ಕೆ ಆಗಿರೋ ಚಿಕ್ಕ ಅಪಘಾತ ಅಂತ ಅನ್ಕೊಳ್ಳೋಣ. ನೀವು ದುಃಖ ಪಡಬೇಡಿ, ಬೇಗನೆ ಸರಿ ಹೋಗ್ತಾರೆ. ನಾನು ಅದೇ ಸಮಾಧಾನದಲ್ಲಿದ್ದೀನಿ ಪುಷ್ಪ. ಅಮ್ಮ, ಆರ್ಯ ಸರ್ಗೆ ಏನೂ ಆಗಲ್ಲ ಅಮ್ಮ. ಏನಾಗೋದಕ್ಕೂ ನಾನು ಬಿಡಲ್ಲ. ಸರ್ಗೆ ಈ ಬ್ರೇಕ್ ಬೇಕಿತ್ತೇನೋ, ಅದಕ್ಕೆ ತಾಯಿ ಈ ರೀತಿ ವಿಶ್ರಾಂತಿ ಕೊಡಿಸಿದಾಳೆ. ಹೌದು, ನನಗೂ ಹಾಗೆ ಅನ್ಸುತ್ತೆ.
ದಿನದ 24 ಗಂಟೆನೂ ಬಿಡುವಿಲ್ಲದೆ ಕೆಲಸ ಮಾಡುವಂತ ಅಳಿಯಂದ್ರು. ಈ ಥರನಾದ್ರೂ ಅವ್ರಿಗೆ ವಿಶ್ರಾಂತಿ ಸಿಗ್ಲಿ. ಭಯ ಪಡಬೇಡಿ, ಅಳಿಯಂದ್ರು ಮೊದಲಿಗಿಂತಲೂ ಚೆನ್ನಾಗಾಗ್ತಾರೆ, ನೋಡ್ತಾ ಇರಿ. ಆರ್ಯ ಬೇಗ ಹುಷಾರಾಗೋದು ನಿಮ್ಮೆಲ್ರಿಗಿಂತ ನನಗೆ ತುಂಬಾನೇ ಮುಖ್ಯ. ಅವನ ಮೇಲಿರೋ ಕಾಳಜಿಯಿಂದನೋ ಪ್ರೀತಿಯಿಂದನೋ ಅಲ್ಲ, ಅವನ್ ಮಾಡಿರೋ ತಪ್ಪುಗಳನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು. ಆ ಕಾರಣಕ್ಕಾಗಿ ಬನ್ನಿ, ನಿಮ್ಮಿಬ್ರಿಗೂ ಟೀ ಮಾಡ್ಕೊಡ್ತೀನಿ. ಅಯ್ಯೋ ಬೇಡಮ್ಮ. ಬನ್ನಿ ನಡಿ. ಹರ್ಷ, ಹರ್ಷ, ಹರ್ಷ ಎದ್ದೇಳು. ಹರ್ಷ ಯಾವಾಗ್ಲೂ ನನ್ಕಿಂತ ಮುಂಚೆ ಎದ್ದೇಳ್ತಿದ್ದೆ, ಈಗ ನೋಡಿದ್ರೆ ಇನ್ನೂ ಮಲಗಿದ್ಯಲ್ಲ. ಎದ್ದೇಳು ಹರ್ಷ. ಹರ್ಷ, ಐ ಅಂಡರ್ಸ್ಟ್ಯಾಂಡ್ ಯು ಲವ್ ಯುವರ್ ದಾದಾ ಲಾಟ್. ಫೈನ್, ನನಗ್ ಗೊತ್ತು, ನಾನೇನಾದ್ರೂ ಅವ್ರ ಬಗ್ಗೆ ಏನ ಹತ್ರ ಮಾತಾಡಿದ್ರೆ ನಿಂಗೆ ಬೇಜಾರಾಗತ್ತೆ. ಮಾತಾಡ್ಬೇಡ ಅಂತ ಕೂಗಾಡ್ತೀಯ. ಫೈನ್, ಓಕೆ, ಟ್ರಸ್ಟ್ ಮೀ, ಐ ವೋಂಟ್ ಟಾಕ್ ಎನಿಥಿಂಗ್ ಅಬೌಟ್ ಹಿಮ್. ಹರ್ಷ, ನಿನ್ ದಾದಾ ಏನು ಆಗೋದಿಲ್ಲ. ಹಿಲ್ ಬಿ ಫೈನ್. ದಿಸ್ ಇಸ್ ಟೂ ಮಚ್ ಹರ್ಷ. ವಾಟ್ ಟೂ ಮಚ್? ಟೆಲ್ ಮೀ, ವಾಟ್ ಇಸ್ ಟೂ ಮಚ್? ನಿನಗೇನು ಗೊತ್ತಿಲ್ಲ ಮಾತಾಡ್ತಿದ್ದೆ ನೀನು. I am sorry, Mansi. I have to handle this. ಹರ್ಷ, ಹೀಗ ನಡ್ಕೊಳ್ಳೋದು? ಯಾಕೆ ಕೂಗಾಡ್ತಿದ್ಯಾ? ನಿನ್ಗೋಸ್ಕರ ಪೂಜೆ ಮಾಡಿ ಆರತಿ ತಗೊಂಡ್ ಬಂದಿದ್ದೀನಿ. ಎದಳ್ ಮೇಲೆ ಆರತಿ ತಗೋ. ಏನ್ ಹಾಗೆ ನೋಡ್ತಿದ್ಯಾ? ನೀನ್ ಎಷ್ಟು ಅಪ್ಸೆಟ್ ಆಗಿದ್ಯಾ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಹೀಗ್ ನಡ್ಕೊಂಡ್ರೆ ರಿಯಾಲಿಟಿನ ಫೇಸ್ ಮಾಡಕ್ಕಾಗ್ದೆ ಓಡೋಗೊಂತರ ಕಾಣಿಸ್ತೀಯ. ನನ್ ತಮ್ಮ ಓಡೋಗೋ ಹೇಡಿನ ಇಲ್ಲ ತಾನೆ? ರಿಯಾಲಿಟಿನ ಧೈರ್ಯವಾಗಿ ಎದುರಿಸೋದಕ್ಕೆ ರೆಡಿ ಆಗಿದ್ಯಾ ಅಲ್ವಾ? ಇನ್ನು ಏನ್ ಹಾಗೆ ನೋಡ್ತಿದ್ಯಾ? ಬಾ, ಆರ್ತಿ ತಗೋ. Anu, what's wrong with you? ಅರೆ ಅನು, ಅಕ್ಕ ಸಾರಿ. ಮನೇಲಿ ಅಪ್ಪ ಅಮ್ಮ ಇದಾರಲ್ವಾ, ಅವ್ರ ಮುಂದೆ ಹರ್ಷ ಭಾವ ಎಮೋಷನ್
ಮೈ ಸಿಸ್ಟರ್. ಮಾನ್ಸಿ, ಮೈ ಸಿಸ್ಟರ್ ರಾಜನಂದಿನಿ ಅಕ್ಕ. ರಾಜವರ್ಧನ್. ಮಾನ್ಸಿ, he should have been here. ನಿನ್ನ ನೋಡಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಇದು ಅಪ್ಪಂದು ಫೇವ್ರೆಟ್ ಔಟ್ಫಿಟ್. ಐ ಸ್ಟಿಲ್ ರಿಮೆಂಬರ್. ಆದ್ರೆ ಇದನ್ನೆಲ್ಲ ಯಾಕೆ ಇಷ್ಟು ವರ್ಷ ಮುಚ್ಚಿಟ್ಟಿದ್ರು? ಅದನ್ನೆಲ್ಲ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಮೇಲೆ ಈ ಮನೇಲಿ ಯಾವ್ದು ಸೀಕ್ರೆಟ್ ಆಗಿ ಉಳಿಯಲ್ಲ ಅನ್ನೋದು ನಿಮಗ್ ಗೊತ್ತಿದ್ರೆ ಅಷ್ಟೇ ಸಾಕು. ಶಾರದಮ್ಮನವ್ರೆ, ಪುಷ್ಪ, ಸುಬ್ಬವ್ರೆ, ಇಲ್ಲೇ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಪ್ರಸಾದ ತಗೊಳ್ಳಿ. ನೀವು ಟೀ ಕುಡಿದೇನೆ ಹಾಗೆ ಹೊರಟೋದ್ರಿ. ನೀವು ಟೀ ಕುಡ್ದಿಲ್ಲ, ಹಾಗೇ ಇದೆ. ಅಳಿಯಂದ್ರು ಬೇಗ ಹುಷಾರಾಗ್ತಾರೆ, ನೀವೇನು ಚಿಂತೆ ಮಾಡಬೇಡಿ. ಮಗಂಗ್ ಹುಷಾರಿಲ್ದಂಗ ಆಗ್ಲಪ್ಪ ನನ್ ಜೊತೆ ಇರ್ತಾನೆ ಅಂತನಾ? ಅಯ್ಯೋ, ಬಿಡ್ತು ಮಾತಿನ ಬರದಲ್ಲಿ ಎಂತ ಮಾತಾಡ್ಬಿಟ್ಟೆ ನಾನು. ಅದೇ ವ್ಯಕ್ತಿ, ಆದ್ರೆ ನಾವು ನೋಡೋ ದೃಷ್ಟಿ ಬೇರೆ. ಎಲ್ಲ ಗೊತ್ತಿದೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಆದ್ರೆ ಹೇಗೆ ಅದೇ ಗೊತ್ತಾಗ್ತಿಲ್ಲ.